ಮಗುವನ್ನ ನೋಡ್ಕೊಳ್ಳೋಕೆ ಬಂದಂತಹ ಯುವತಿಯೊಬ್ಬಳು ಕೇವಲ 30 ನಿಮಿಷದಲ್ಲಿ 32,000 ರೂಪಾಯಿ ಪಡೆದು ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನ ಕುಂಬಳಗೋಡ್ನಲ್ಲಿ ನಡೆದಿದೆ. ಇಲ್ಲಿನ ವಾಸಿಯಾದ ರಶ್ಮಿ ಸೇಲ್ಸ್ ಮ್ಯಾನೇಜರ್ ಆಗಿದ್ದು ಪತಿಯನ್ನು ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಈ ದಂಪತಿಗೆ 1.5 ವರ್ಷದ ಮಗು ಇದೆ. ಮನೆಯಲ್ಲಿ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಂತ ಸುಲೇಖಾ ಆಪ್ ಮೂಲಕ ಸಮೀಕ್ಷಾ ಮೇಡ್ ಸರ್ವಿಸ್ನಲ್ಲಿ ಮನೆ ಕೆಲಸದವರನ್ನ ಇವರು ಹುಡುಕಿರ್ತಾರೆ. ಈ ವೇಳೆ ಆಪ್ನಲ್ಲಿ ಸಚಿನ್ ಎಂಬಾತ ಸಂಪರ್ಕಕ್ಕೆ ಬಂದು ಬಿಮಲಾ ಅನ್ನೋ ಯುವತಿಯನ್ನ ಕೆಲಸಕ್ಕೆ ಕಳಿಸ್ಕೊಡೋದಾಗ ಆತ ಹೇಳ್ತಾನೆ. ಅದರಂತೆ ಬಿಮಲಾ ಆ ದಂಪತಿ ಮನೆಗೆ ಬಂದು ಅರ್ಧ ಗಂಟೆ ಮನೆಯಲ್ಲೇ ಸಂಪೂರ್ಣವಾಗಿ ನೋಡಿಕೊಂಡು ಕ್ಲೀನ್ ಮಾಡಿ 2 ತಿಂಗಳ ಸಂಬಳವನ್ನು ಅಡ್ವಾನ್ಸ್ ಹಾಕಿ ನನಗೆ ಫೋನ್ ಪೇನಲ್ಲಿ ಅಂತ ಹೇಳಿ 32,000 ರೂಪಾಯಿಯನ್ನು ಪಡಿತಾಳೆ. ನಂತರ ಅಲ್ಲಿಂದ ಆಕೆ ಎಸ್ಕೇಪ್ ಆಗ್ತಾಳೆ. ಯುವತಿ ವಾಪಸ್ ಬಾರದೇ ಇದ್ದಾಗ ಅನುಮಾನಗೊಂಡು ಪರಿಶೀಲನೆ ವೇಳೆ ತಾನು ಮೋಸ ಹೋಗಿರೋದು ಗೊತ್ತಾಗಿದೆ. ಒಂದು ವೇಳೆ ಮಗುವನ್ನು ಆಕೆಗೆ ಆರೈಕೆಗೆ ಅಂತ ಕೊಟ್ಟಿದ್ದಿದ್ರೆ ಆಕೆ ಮಗುವನ್ನು ತಗೊಂಡು ಇನ್ನೆಲ್ಲಿ ಹೋಗ್ತಾ ಇದ್ಲು ಮತ್ತು ಮನೆಯಲ್ಲಿದ್ದಂತಹ ಚಿನ್ನಾಭರಣ ಹಣದ ಗತಿ ಏನು ಅಂತ ರಶ್ಮಿ ದಂಪತಿ ತಲೆ ಕೆಡಿಸ್ಕೊಂಡಿದೆ. ಈ ಬಗ್ಗೆ ಕುಂಬಳಗೋಡು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅಪರಿಚಿತ ವ್ಯಕ್ತಿಗಳನ್ನ ಕೆಲಸಕ್ಕೆ ಕರೆಸಿಕೊಳ್ಳೋ ಮುನ್ನ ಎಚ್ಚರ ವಹಿಸಿ ಅಂತಿದ್ದಾರೆ ಪೊಲೀಸರು.